ಕೇವಲ 12 ವರ್ಷದ ವಕ್ರದೇಹದ ಬಾಲಕ ರಾಜಜನಕನ ಸಭೆಗೆ ಪ್ರವೇಶಿಸಿದ. ದ್ವಾರಪಾಲಕರು ಅವನನ್ನು ನೋಡಿ ನಕ್ಕರು. ಇದು ಮಕ್ಕಳಿಗಿರುವ ಜಾಗ ಅಲ್ಲ, ಇಲ್ಲಿ ಮಹಾಜ್ಞಾನಿಗಳು ಮಾತ್ರ ಬರುತ್ತಾರೆ. ಆದರೆ ಅಷ್ಟವಕ್ರ ಶಾಂತವಾಗಿ ನಕ್ಕ. ಜ್ಞಾನಕ್ಕೆ ವಯಸ್ಸಿನ ಅಗತ್ಯ ಇಲ್ಲ, ದೇಹದ ಅಗತ್ಯವೂ ಇಲ್ಲ. ದ್ವಾರಪಾಲಕರು ಮೌನವಾದರು ಮತ್ತು ಅವನಿಗೆ ಒಳಗೆ ಹೋಗಲು ಅವಕಾಶ ನೀಡಿದರು. ಆದರೆ ನಿಜವಾದ ಅವಮಾನ ಒಳಗೆ ಕಾದಿತ್ತು. ಅವನ ವಕ್ರದೇಹವನ್ನು ನೋಡಿದ ಕ್ಷಣ ಸಭೆಯೆಲ್ಲ ಜೋರಾಗಿ ನಗಲು ಶುರು ಮಾಡಿತು. ಆದರೆ ಅಚಾನಕ್ ಅವರಿಗಿಂತಲೂ ಜೋರಾಗಿ ಮತ್ತೊಂದು ನಗು ಕೇಳಿಸಿತು. ಅದು ಅಷ್ಟವಕ್ರನ ನಗು. ರಾಜಜನಕ ಆಶ್ಚರ್ಯದಿಂದ ಕೇಳಿದ, ಎಲ್ಲರೂ ನಿನ್ನ ಮೇಲೆ ನಗುತ್ತಿದ್ದಾರೆ, ಆದರೆ ನೀನು ಯಾಕೆ ನಗುತ್ತಿದ್ದೀಯಾ? ಅಷ್ಟವಕ್ರ ತನ್ನ ದಂಡವನ್ನು ನೆಲಕ್ಕೆ ಬಡಿದ. ನಾನು ಜ್ಞಾನಿಗಳ ಸಭೆಯ ಬಂದೆ ಅಂದುಕೊಂಡೆ, ಆದರೆ ಇದು ಚರ್ಮಕಾರರ ಸಭಾ. ಚರ್ಮಕಾರನು ಹೇಗೆ ಚರ್ಮವನ್ನೇ ನೋಡುತ್ತಾನೋ ಹಾಗೆಯೇ ಇವರು ನನ್ನ ಜ್ಞಾನವನ್ನು ಅಲ್ಲ, ನನ್ನ ದೇಹವನ್ನೇ ನೋಡುತ್ತಿದ್ದಾರೆ. ಒಂದು ವಾಕ್ಯ ಸಂಪೂರ್ಣ ಸಭೆಯ ಅಹಂಕಾರವನ್ನೇ ಒಡೆದು ಹಾಕಿತು. ನಂತರ ಇತಿಹಾಸದ ಅತ್ಯಂತ ವಿಚಿತ್ರ ಶಾಸ್ತ್ರಾರ್ಥ ಶುರುವಾಯಿತು. ವಂದಿ ಮೊದಲು ಮಾತನಾಡಿದ, ಒಬ್ಬನೇ ಸೂರ್ಯ ಈ ಜಗತ್ತನ್ನು ಬೆಳಗಿಸುತ್ತಾನೆ, ಒಬ್ಬನೇ ಇಂದ್ರ ದೇವತೆಗಳ ರಾಜ, ಒಬ್ಬನೇ ಯಮ ಮರಣದಾಧಿಪತಿ. ಕ್ಷಣವೂ ಯೋಚಿಸದೆ ಅಷ್ಟಾವಕ್ರ ಉತ್ತರಿಸಿದ, ಇಬ್ಬರು ಅಶ್ವಿನಿ ಕುಮಾರರು ಇದ್ದಾರೆ, 2 ದೈವಿಕ ಶಕ್ತಿಗಳು ಸೃಷ್ಟಿಯನ್ನು ನಡೆಸುತ್ತಿವೆ ಮತ್ತು ಮಾನವ ಕುಲ ಗಂಡು ಮತ್ತು ಹೆಣ್ಣು ಎಂದು ಸೃಷ್ಟಿಯಾಯಿತು. 1, 2, 3, 4 ಪ್ರತಿ ಸಂಖ್ಯೆಯ ಹಿಂದೆ ಬ್ರಹ್ಮಾಂಡದ ರಹಸ್ಯಗಳು ಅಡಗಿದ್ದವು. ಇಬ್ಬರೂ ಹಿಂದೆ ಸರಿಯಲಿಲ್ಲ. ಆದರೆ ನಂತರ ಬಂದಿತು ಸಂಖ್ಯೆ 13. ವಂದಿ ಮಾತನಾಡಲು ಶುರು ಮಾಡಿದ, ಆದರೆ ಅಚಾನಕ್ ಮೌನವಾಗಿ ಬಿಟ್ಟ. ಅವನ ತುಟಿಗಳು ನಡುಗಲು ಶುರು ಮಾಡಿತು. ಅಜೇಯ ಪಂಡಿತನಿಗೆ ಉತ್ತರವೇ ಇರಲಿಲ್ಲ. ಆ ಕ್ಷಣ ಅಷ್ಟಾವಕ್ರನೇ ಆ ಶ್ಲೋಕವನ್ನು ಪೂರ್ಣಗೊಳಿಸಿದ. 12 ವರ್ಷದ ಬಾಲಕ ಯಾವ ಪಂಡಿತನಿಗೂ ಸಾಧ್ಯವಾಗದದ್ದನ್ನು ಮಾಡಿದ. ವಂದಿ ಸೋತಿದ್ದ. ಆದರೆ ನಂತರ ವಂದಿ ಒಂದು ಸತ್ಯ ಹೇಳಿದ, ನಾನು ಆ ಪಂಡಿತರನ್ನು ಕೊಲ್ಲಲಿಲ್ಲ. ನನ್ನ ತಂದೆ ವರುಣದೇವ ಅವರನ್ನು ಜಲದಡಿಯ ಲೋಕಕ್ಕೆ ಒಂದು ಮಹಾಯಜ್ಞಕ್ಕಾಗಿ ಕರೆದೊಯ್ದಿದ್ದರು. ಆದರೆ ಪಂಡಿತರು ಬದುಕಿದ್ದರೆ ಅಷ್ಟವಕ್ರನ ತಂದೆ ಇಷ್ಟು ವರ್ಷ ಎಲ್ಲಿದ್ದರು? ಭಾಗ 2ರಲ್ಲಿ ನೋಡಿ.